ಸಿಂಪಲ್ಲಾಗಿ ಮುದ್ದೆ, ಜೋಳದ ಮುದ್ದೆಯನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ನಾವು ಇವಾಗ ಮೊದಲಿಗೆ ಆನಿಯನ್ನ ಕಟ್ ಮಾಡಿ ಇಟ್ಕೊಬೇಕು. ಆನಿಯನ್, ಚಿಲ್ಲಿ, ಇದು ಟೊಮೆಟೊ ಕಾಯಿನ ನಮ್ಮ ಹತ್ರ ಇದೆ. ಟೊಮೆಟೊ ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟು ಕರಿಬೇವುದು ಇಷ್ಟೆಲ್ಲ ಕಟ್ ಮಾಡ್ಕೊಂಡು ಇಟ್ಕೋಬೇಕು ಫಸ್ಟಿಗೆ ಸ್ಟಾರ್ಟಿಂಗು. ಸ್ವಲ್ಪ ಎಣ್ಣೆ ಆದರೆ ಸಾಕು. ಇಷ್ಟೇ. ಎಣ್ಣೆ ಕಾದಾದಮೇಲೆ ಸಾಸಿವೆ ಮತ್ತು ಜೀರಿಗೆ. ಸಾಸಿವೆ ಜೀರಿಗೆ ಹಾಕಬೇಕು. ಸಾಸಿವೆ ಕಾದಾದಮೇಲೆ ಒಂಚೂರು ಶೇಂಗಾ ಹಾಕಬೇಕು. ಶೇಂಗಾ ಇದು ಮಾಡೋದು ಫ್ರೈ ಮಾಡೋ ತನಕ ಒಂದು ಸ್ವಲ್ಪ ಬಿಡಬೇಕು ನಾವು. ಆದಮೇಲೆ ಕರೆಕ್ಟಾಗಿ ಬೆಂದಾದಮೇಲೆ ಫಸ್ಟು ಸ್ಟಾರ್ಟಿಂಗ್ ಆನಿಯನ್ ಹಾಕಬೇಕು. ಆನಿಯನ್ ಹಾಕಬೇಕು. ಆನಿಯನ್ ಹಾಕ್ಕೊಂಡಾದ್ಮೇಲೆ ಕರೆಕ್ಟಾಗಿ ಫ್ರೈ ಮಾಡ್ಕೋಬೇಕು. ಆನಿಯನ್ ಒಂಚೂರು ಬೆಂದಾದಮೇಲೆ ಇವಾಗ ನಾನು ಮೆಣಸಿನ್ಕಾಯಿ ಹಾಕ್ತಿದ್ದೀನಿ, ಚಿಲ್ಲಿ. ಕರೆಕ್ಟಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಟೊಮೆಟೊ, ನಮ್ಮ ಹತ್ರ ಕಾಯಿರೋ ಟೊಮೆಟೊ ಇತ್ತು, ಹಾಗಾಗಿ ನಾನು ಕಾಯಿರೋ ಟೊಮೆಟೊನ ಬೇಯಿಸಿದ್ದೀನಿ. ಟೊಮೆಟೊ ಹಾಕಿ ಆಮೇಲೆ ಕರಿಬೇವು ಇದೆಲ್ಲ ಹಾಕಿ ಕರೆಕ್ಟಾಗಿ ಫ್ರೈ ಆಗೋದಕ್ಕೆ ಚೆನ್ನಾಗಿ ಫ್ರೈ ಮಾಡಬೇಕಿದ್ದೀನಿ. ಇವಾಗ ಹಾಕಿದರೆ ಬೇಗ ಫ್ರೈ ಆಗುತ್ತೆ. ಅದು ಬೆಂದಿದೆ, ಅದೆಲ್ಲ ಫುಲ್ ಬೆಂದಿದೆ. ಹಾಗಾಗಿ ನಾವು ಮಸಾಲೆ ಐಟಮ್ಸ್ ಏನೇನು ಫಸ್ಟ್ ಇವಾಗ ನಾನು ಅರಿಶಿನ ಹಾಕ್ತಿದ್ದೀನಿ. ಒಂದು ಸ್ವಲ್ಪ ಅರಿಶಿನ ಅಷ್ಟು ಹಾಕ್ಕೋಬೇಕು. ನಮ್ಮ ಹತ್ರ ಒಂದು ಸ್ವಲ್ಪ ಮಸಾಲ ಇದೆ, ಬಿಯರ್ ಪೌಡರ್ ಮಸಾಲ. ಒಂಚೂರು ಮಸಾಲ ಹಾಕ್ತಾಯಿದ್ದೀನಿ. ಆಮೇಲೆ ಇದೆಲ್ಲ ಕರೆಕ್ಟಾಗಿ ಬೆಂದಾದಮೇಲೆ ನೀವೆಲ್ಲ ಐಟಮ್ಸ್ ಅದೆಲ್ಲ ಮಸಾಲೆ ಅರಿಶಿನ ಅದೆಲ್ಲ ಹಾಕಾದ್ಮೇಲೆ ನೀರು ಹಾಕ್ಕೋಬೇಕು. ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ನಾನು ಇವಾಗ ಮಾಡ್ತಾ ಇರೋದು 5 ಜನಕ್ಕೆ. ಹಾಗಾಗಿ ಒಂದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಈ ಥರ ಉಪ್ಪು ಬಳಸಿ ಇದು ಚೆನ್ನಾಗಿರುತ್ತೆ. ನೀರು ಹಾಕಿದ ಮೇಲೆ ಉಪ್ಪು ಮತ್ತು ಬೆಲ್ಲ ಹಾಕಬೇಕು. ಇವಾಗ ಇದೆಲ್ಲ ಫುಲ್ ಕುದಿ ಹತ್ತೋ ತನಕ ನಾವು ಬಿಡಬೇಕು. ಪ್ಲೇಟ್ ಮುಚ್ಚಬೇಕು. ಪ್ಲೇಟಲ್ಲಿ ಮುಚ್ಚಿ ಅಂದರೆ ಬೇಗ ಕುದಿಯುತ್ತೆ. ಇದಿಷ್ಟೆಲ್ಲ ಕುದ್ದಾದಾದಮೇಲೆ ಉಪ್ಪು ಬೆಲ್ಲ ಎರಡೂ ಕರೆಕ್ಟ್ ಇದೆಯಾ ಇಲ್ಲ ಅಂತಂದು ಹೇಳಿ ಒಂದು ಸ್ವಲ್ಪ ನಾವು ಟೇಸ್ಟ್ ನೋಡಬೇಕು. ಓಕೆ, ಕರೆಕ್ಟ್ ಇದೆ. ಉಪ್ಪಿನ ಕೇಸ್ ಉಪ್ಪು ಅದೆಲ್ಲ ಕಮ್ಮಿ ಆಗಿದ್ರೆ ನೀವು ಇನ್ನೂ ಸ್ವಲ್ಪ ಹಾಕ್ಕೋಬೋದು. ಆಮೇಲೆ ನಾನು ಒಂಚೂರು ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಜೋಳದ ಹಿಟ್ಟಿದು. ಜೋಳದ ಹಿಟ್ಟನ್ನು ಹಾಕಬೇಕು. ಕರೆಕ್ಟಾಗಿ ಒಂದೆರಡು ಸ್ಪೂನ್ ಇದು ಹಾಕಿದ್ದೀವಿ ಅಷ್ಟೇ. ಹಾಗೆ ಕರೆಕ್ಟಾಗಿ ಫುಲ್ ಕಂಪ್ಲೀಟಾಗಿ ನೀವು ಕಲಿಸ್ಕೋಬೇಕು. ಅದನ್ನು ಸ್ವಲ್ಪ ಹಾಕ್ತಾನೆ ಕಲಿಸ್ಕೋಬೇಕು. ಅದನ್ನೆಲ್ಲನೂ ಸ್ವಲ್ಪನೂ ಹಳಕ್ಕೆ ಇಲ್ಲದ ಹಾಗೆ ಕಂಪ್ಲೀಟಾಗಿ ಕಲಿಸ್ಕೋಬೇಕು. ಅಂದರೆ ಅದು ಮುದ್ದೆ ಥರ ಬರುತ್ತೆ. ಕಂಪ್ಲೀಟಾಗಿ ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನೆಲ್ಲ ಕರೆಕ್ಟಾಗಿ ತಿರುವಿದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ನಾವು ಮುಚ್ಚಿಡಬೇಕು. ಒಂದು ಸ್ವಲ್ಪಷ್ಟು ಲೋ ಫ್ಲೇಮಲ್ಲಿ ಗ್ಯಾಸ್ ಒಂದು ಸ್ವಲ್ಪ ಅಳ್ಳಿದಾದ್ಮೇಲೆ ಇವಾಗ ರೆಡಿಯಾಗಿದೆ ಮುದ್ದೆ. ಇವಾಗ ರೆಡಿ ಆಯಿತು ಮುದ್ದೆ. ಇದು ಜೋಳದಿಂದ ಮಾಡಿದ ಒಂದು ಮುದ್ದೆ. ಮೇಲ್ಗಡೆ ತುಪ್ಪ ಆದರೂ ಬೇಕಾದರೂ ಹಾಕ್ಕೋಬೋದು, ನಿಂಬೆ ಹಣ್ಣಾದರೂ ಹಿಂಡ್ಕೋಬೋದು. ನಾನು ಮನೆಯಲ್ಲೇ ಮಾಡಿದ ಒಂದು ತುಪ್ಪ ಹಾಕ್ಕೋತಿದ್ದೀನಿ. ತುಪ್ಪ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಫುಲ್ ಸುಡೋದ್ರಾಗೆ ತಿಂದರೆ ಚೆನ್ನಾಗಿರುತ್ತೆ.